ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರೂ ಹಾರ್ದಿಕ ಶುಭಕಾಮನೆಗಳು. ನನ್ನ ನಂಬರ್ 1 ಚಾನಲ್ ಇನ್ನು ಕೆಲವೇ ದಿನಗಳಲ್ಲಿ ಪ್ರತಿಯೊಬ್ಬರ ಕೈಯಲ್ಲಿ ತಮ್ಮ ಮೊಬೈಲ್ನಲ್ಲಿ ಟಿವಿಯಲ್ಲಿ ಸಹಿತ ನೋಡುವುದಾಗಬೇಕೆಂಬ ನಮ್ಮ ಆಸೆ ಇದೆ. ಅದಕ್ಕೆಲ್ಲ ಪೂರ್ಣ ತಯಾರಿ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಸಹಾಯ ನಮಗೆ ಅತಿ ಅವಶ್ಯವಿದ್ದು, ಅನೇಕ ವರ್ಷಗಳಿಂದ ಒಂದು ಸಾಧನೆ ಮಾಡಬೇಕೆನ್ನೊಂದು ಗುರಿ ಇಟ್ಕೊಂಡು ನಾನು ಇಷ್ಟೊಂದು ಕಾರ್ಯೋನ್ಮುಖರಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದೀನಿ. ಸಮಾಜದಲ್ಲಿ ಅನೇಕ ಅಂಕುಡೊಂಕುಗಳನ್ನು ತಿದ್ದಿ ಪತ್ರಿಕೋದ್ಯಮದಲ್ಲಿ ಬರವಣಿಗೆ ಮುಖಾಂತರ ನನ್ನ ಪರಿಚಯವನ್ನು ಮಾಡಿಕೊಂಡು ಅನೇಕ ಹಿರಿಯ ಸಾಹಿತಿಗಳ ಜೊತೆ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡು ಅನೇಕ ವಿಚಾರವಂತರ ವೇದಿಕೆಗಳನ್ನು ನಿರ್ಮಿಸಿ ಅನೇಕ ಅತ್ಯಮೂಲ್ಯ ಸುದ್ದಿಗಳನ್ನು ಬಿತ್ತರಿಸಲು ನಾನು ಕಾರ್ಯೋನ್ಮುಖನಾಗಿದ್ದೇನೆ. ಈಗ ನನ್ನಲ್ಲಿ ಇರುವ ಪ್ರಮುಖ 3 ವಿಷಯಗಳೇನೆಂದರೆ, ಒಂದು, ಪ್ರತಿ ವಾರಕ್ಕೊಬ್ಬ ಗಣ್ಯ ಅತಿಥಿಗಳನ್ನು ನನ್ನ ಸ್ಟುಡಿಯೋದಲ್ಲಿ ಕರೆಸಿ ಅರ್ಧ ಗಂಟೆ ಚರ್ಚೆಯ ಮುಖಾಂತರ ಡಿಬೇಟ್ ಮಾಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇನೆ. ಈ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅಭಿವೃದ್ಧಿ, ತಾವು ಮಾಡಿದ ಕಾರ್ಯ ಸಾಧನೆಗಳ ಬಗ್ಗೆ, ಸಾಹಿತ್ಯ ಇರಬಹುದು, ರಾಜಕೀಯ ರಂಗ ಇರಬಹುದು, ಕಲಾವಿದರು ಇರಬಹುದು, ಪತ್ರಿಕೋದ್ಯಮದಲ್ಲಿ ಇರಬಹುದು, ವ್ಯಾಪಾರಿ ಇರಬಹುದು, ಪ್ರತಿಯೊಂದು ಕ್ಷೇತ್ರದಲ್ಲಿ ಅನೇಕ ಮಹಾನ್ ಸಾಧನೆ ಮಾಡಿದ ಧೀಮಂತ ವ್ಯಕ್ತಿಗಳಿಗೆ ನಾನು ಡಿಬೇಟ್ ಮುಖಾಂತರ ಸಾರ್ವಜನಿಕರನ್ನು ಅವರನ್ನು ನೋಡುವಂತಾಗಬೇಕು. ಸಾರ್ವಜನಿಕರು ಅವರ ಬಗ್ಗೆ ಒಳ್ಳೆಯ ತಿಳುವಳಿಕೆ ಇಟ್ಟುಕೊಂಡು ಕಾರ್ಯೋನ್ಮುಖರಾಗಬೇಕೆಂಬ ಅನೇಕ ವಿಚಾರಗಳನ್ನು ನನ್ನ ಈ ಚಾನೆಲ್ ಮುಖಾಂತರ ಪ್ರಸಾರ ಮಾಡುವುದೇ ನನ್ನ ಗುರಿ. ರಾಜ್ಯ ರಾಜಕಾರಣದಲ್ಲಿ ವ್ಯವಸ್ಥೆಯು ಈಗಾಗಲೇ ಹದಗೆಟ್ಟಿದ್ದು, ಆ ರಾಜಕಾರಣಿಯ ವಿಚಾರಗಳಲ್ಲಿ ಅನೇಕ ವಿಚಾರವಂತರ ಲೇಖನಗಳ ಮುಖಾಂತರ ನಾನು ಕಾರ್ಯೋನ್ಮುಖನಾಗಿದ್ದೇನೆ. ಅದೇ ರೀತಿ ಚಾನೆಲ್ ಮುಖಾಂತರ ಪ್ರತಿಯೊಂದು ರಾಜಕಾರಣಿಗಳ ಸಂದರ್ಶನವನ್ನು ಸಹಿತ ನಾನು ನಿರ್ಮಿಸಿದ ಸ್ಟುಡಿಯೋದಲ್ಲಿ ನನ್ನ ಚಾನೆಲ್ ಮುಖಾಂತರ ಪ್ರಸಾರ ಮಾಡುವುದೇ ನನ್ನ ಗುರಿಯಾಗಿದೆ. ದಯಮಾಡಿ ನನ್ನ ಚಾನೆಲ್ ಅನ್ನು ದಯವಿಟ್ಟು ವೀಕ್ಷಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಅಂದರೆ ನನಗೆ ನೀವು ಕೊಟ್ಟಂತ ಪ್ರೋತ್ಸಾಹವಾಗುತ್ತೆ. ನಾನು ಹಲವಾರು ವರ್ಷಗಳಿಂದ ಈ ಒಂದು ಚಾನೆಲ್ ಮಾಡಬೇಕೆನ್ನೋದು ಒಂದು ಮಹತ್ತರವಾದ ಗುರಿ ನನ್ನಲ್ಲಿತ್ತು. ಆ ಗುರಿ ಇವತ್ತು ತಲುಪ್ತಾ ಇದ್ದೇನೆ ಎಂಬುದು ನನಗೆ ತುಂಬಾ ಸಂತೋಷವೆನಿಸುತ್ತದೆ. ಅದಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ನನಗೆ ಅತ್ಯಗತ್ಯ ಎಂದು ಹೇಳಬಯಸುತ್ತೇನೆ. ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಇದೀಗ ಬಂದ ಒಂದು ತಾಜಾ ಸುದ್ದಿ ಏನೆಂದರೆ, ವೆಸ್ಟ್ ಬಂಗಾಳ ರಾಜ್ಯದಲ್ಲಿ ರಾನು ಮಂಡಲ್ ಅಂತ ಒಬ್ಬ ಭಿಕ್ಷುಕಿ ತನ್ನ ಸ್ವರಕಂಠವನ್ನು ಇಡೀ ಜಗತ್ತಿಗೆ ತನ್ನ ಸ್ವರಕಂಠದ ರೂಪವನ್ನು ತೋರಿಸಿಕೊಟ್ಟಿದ್ದಾಳೆ. ಈಗ ಆ ಹಾಡನ್ನು ನಮ್ಮ ನಂಬರ್ 1 ಚಾನೆಲ್ನಲ್ಲಿ ತಾವು ನೋಡಬಹುದು. ಇತಿಹಾಸವೇನೆಂದರೆ, ಅವಳೊಬ್ಬ ಭಿಕ್ಷುಕಿ, ಭಿಕ್ಷೆ ಬೇಡಿ ತನ್ನ ಜೀವನೋಪಾಯ ಮಾಡಿಕೊಳ್ಳುವ ತಿರುಗಾಡ್ತಾ ಇದ್ಲು. ಅವಳ ಗಂಡ ಎಷ್ಟೋ ವರ್ಷಗಳಿಂದ ತೀರಿಕೊಂಡು ಹೋಗಿದ್ದು ವಿಧವೆ ಮಹಿಳೆ. ಆ ಮಹಿಳೆಯ ಪ್ರತಿಭೆಯನ್ನು ಕೊಂಡು ಬಾಂಬೆಯ ಹಾಲಿವುಡ್ ಜನ ಹಾತೊರೆದಿಂದ ಆಕೆಯನ್ನು ತೆಗೆದುಕೊಂಡು ಹೋಗಿ ಆಕೆಯ ಸ್ವರಕಂಠವನ್ನು ಪರೀಕ್ಷೆ ಮಾಡಿದಾಗ ಆಕೆ ಇವತ್ತು ಜಗತ್ ಪ್ರಸಿದ್ಧ ಒಂದು ಲತಾ ಮಂಗೇಶ್ಕರರ ಸ್ವರಕಂಠವನ್ನು ರೂಪಣೆ ಮಾಡಿದಂಗೆ ಕಾಣ್ತಾ ಇದೆ. ಇಂಥ ಒಂದು ಪ್ರತಿಭೆ ನಮ್ಮ ಭಾರತದಲ್ಲಿಯೂ ಇದೆ ಅಂದರೆ ಹೆಮ್ಮೆ ಪಡಬೇಕಲ್ಲ ವೀಕ್ಷಕರೇ. ಆ ಸ್ವರಕಂಠದ ವಿವರವಾದ ವರದಿಯನ್ನು ನಮ್ಮ ನಂಬರ್ 1 ಚಾನೆಲ್ನಲ್ಲಿ ತಾವು ನೋಡಬಹುದು ವೀಕ್ಷಕರೇ.